ಮೈ ನೇಮ್ ಇಸ್ ಮುಬೀನಾ ಅಂತ. ನಾನು ಇಲ್ಲಿ ಸ್ಥಳೀಯಲ್ಲಿ ವಾಸವಾಗಿದ್ದೀನಿ. ಇಲ್ಲೇ ಇದ್ದಿದ್ದು. ಇವಾಗ ಡೆಮಾಲಿಷನ್ ಆದಮೇಲೆ ನಾವು ಸ್ಕೂಲ್ ಹತ್ರ ವಾಸವಾಗಿದ್ದೀವಿ. ನಿನ್ನೆ ಜಮೀರ್ ಅಹಮದ್ ಖಾನ್ ಅವ್ರು ಬಂದಿದ್ರಂತೆ. ನಾನು ಇರಲಿಲ್ಲ, ನಮ್ಮ ಕುಟುಂಬದಲ್ಲಿ ಯಾರ್ದೋ ಸಾವಾಗಿತ್ತು, ನಾವು ಅಲ್ಲಿಗೆ ಹೋಗ್ಬಿಟ್ಟಿದ್ವಿ. ಬೆಳಗ್ಗೆ 5:15 ನಾನು ಬಂದೆ. ಇಲ್ಲಿ ಬಂದ ಮೇಲೆ ಕೇಳಿದರೆ ಈ ಥರ ಬಂದಿದ್ರು ನಿನ್ನೆ ಏನೇನೋ ಅಂತ ಹೇಳಿದ್ರು. ಅದೆಲ್ಲ ವಿಷಯ ನನಗೆ ಗೊತ್ತಿಲ್ಲ. ಈ ಥರವೂ ಆಗಿದ್ದು ತಪ್ಪು. ಮೊದಲು ಏನಾದರೂ ಹೇಳಿ ಅವ್ರು ಬಂದು ಯಾರಾದರೂ ಈ ಥರ ನಿಮ್ಗೆ ಜಾಗ ಬೇರೆ ಕೊಡ್ತಾ ಇದ್ದೀವಿ ಅಲ್ಲಿ ಹೋಗಿ ಅಂತ ಹೇಳಿದರೆ ಏನೋ ಒಂದು ಪರಿಣಾಮ ಆಗ್ತಾಯಿತ್ತು. ಒಂದೇ ಸಮ ಬಂದು ಡೆಮಾಲಿಷನ್ ಮಾಡಿಬಿಟ್ಟು ಇವಾಗ ಸರ್ಕಾರದವರು ಗೌರ್ಮೆಂಟ್ ಜಾಗ ಅದು ಇದು ಗೋಮಳ ಜಾಗ ಅಂದರೆ ಅವಾಗ ಜ್ಞಾನ ಇರಲಿಲ್ವ? ಹಳ್ಳ ಇದ್ದಾಗ ಗೋಮಳ ಇರಲಿಲ್ಲ, ಹಳ್ಳ ಮುಚ್ಚಿದ ಮೇಲೆ ಗೋಮಳ ಜಾಗ. ನೀರು ಇರಲಿಲ್ಲ ಆ ಟೈಮಲ್ಲಿ, ಗೌರ್ಮೆಂಟ್ ಜಾಗ ಇರಲಿಲ್ಲ, ಬಡವ್ರಿಗೆ ಅನುಕೂಲ ಇಲ್ಲ ಅಂತ. ಗೌರ್ಮೆಂಟ್ ಜಾಗ ಆಗಿರೋದು ಇದೆಲ್ಲ. ಹಳ್ಳ ಇದ್ದಿದ್ದ ದಾರಿನೂ ಇರಲಿಲ್ಲ. ಇದು ಅಲ್ಲಿಂದ ಮುಚ್ಚಿಸ್ಕೊಂಡು ಬರ್ತಾ 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 ಫುಲ್ಲು ಬಂಡೆ ಮುಚ್ಚಿದ ಮೇಲೆ ಅವ್ರಿಗೆ ಕಣ್ ಕೆಂಪುದಾಯ್ತು. ಯಾರಿಗೋ GB ಅವ್ರಿಗೆ ಸೇಲ್ ಆಯಿತು, ಗ್ಯಾಸ್ ಕಂಪ್ನಿ ಅವ್ರಿಗೆ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ನಮಗೆ ಗೊತ್ತಿಲ್ಲ, ಅವ್ರಿಗೆ ಸೇರಿರೋದು. ಇವಾಗ ನಮಗೆಲ್ಲ ಅನುಕೂಲ ಮಾಡಿ ಒಂದು ಮನೆ ಇರಕ್ಕೊಳ್ಳಿ. ನಾವು ಬಾಡಿಗೆ ಮನೆ ತಗೊಳಕ್ಕೂ ನಮಗೆ ಶಕ್ತಿ ಇಲ್ಲ. ಅದೇ ಈಗ ರಾಜೀವ್ ಗಾಂಧಿ ವಸತಿ ಆವಾಸ್ ಯೋಜನಾ ಇವತ್ತು ಬಂದಿದ್ದಾರೆ. ಅವರೆಲ್ಲ ಮಾತಾಡಿದ್ರು. ಆನ್ಲೈನಲ್ಲಿ ಅರ್ಜಿ ಹಾಕಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ಮಾಡಿ ಮುಗಿಯೋ ಗಂಟ ಈ ಥರ ಪರಿಸ್ಥಿತಿಲಿ ಇರೋಕ್ಕಾಗುತ್ತಾ ಜನ? ಮೇಡಮ್, ಈಗ ರಾಜೀವ್ ಗಾಂಧಿ ನಿಗಮದಿಂದ ಅಧಿಕಾರಿಗಳು ಬಂದು ನಿಮಗೆಲ್ಲ ಮನೆ ಕೊಡಿಸ್ತೀವಿ, ನಿಮ್ಮ ಮನೆ ನಂಬರ್ ಎಲ್ಲ ಬರ್ಕೋತಿದ್ದಾರೆ, ಎಷ್ಟು ಜನ ಇದ್ರಿ, ಎಷ್ಟು ಜನ ಇಲ್ಲ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತೆ ಕರೆಂಟ್ ಬಿಲ್ಲು ಎಲ್ಲ ಇದೆ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡು, ID ಕಾರ್ಡ್, ವೋಟರ್ ID ಕಾರ್ಡು, ಮತ್ತು ಈ ವಸತಿ ಪತ್ರ ಇದೆಯಲ್ಲ, ಏನು ಹೇಳೋದು ಅದಕ್ಕೆ, ಹಕ್ಕುಪತ್ರ, ತಾತ್ಕಾಲಿಕ ಹಕ್ಕುಪತ್ರ ಅದು ಇದೆ. ಅದು ಕೊಟ್ಟಿದ್ದಾರೆ. ಎಲ್ಲರೂ ಜೆರಾಕ್ಸ್ ಮಾಡಿಸ್ಬಿಟ್ಟು ಈಗ ಏನೇನಾಗುತ್ತೋ ಗೊತ್ತಿಲ್ಲ. ಸಂಘಟನೆಗಳು ಇವರು ಬರ್ತಾನೆ ಇದ್ದಾರೆ. ನೆನ್ನೆ ಜಮೀರ್ ಅಹಮದ್ ಖಾನ್ ಈ ಥರ ಹೇಳಿ ಹೋಗಿದ್ದಾರಂತೆ ಸ್ಟೇಟ್ಮೆಂಟ್ ಅವ್ರದ್ದು. ಇವತ್ತು ಬರ್ತಾರಂತೆ. ಏನು ಆಗುತ್ತೆ ಗೊತ್ತಿಲ್ಲ. ಅಂದ್ರೆ ಇಲ್ಲಿ 10 ದಿನಗಳಾಯ್ತು ನಿಮ್ಮ ಮನೆ ಎಲ್ಲ ಡೆಮಿನೇಷನ್ ಆಗಿ. 10 ದಿನಗಳ ಕಾಲ ಹಿಂಗೆ ವಾಸಿಸ್ತಿದ್ದೀರಾ? ಟೆಂಟ್ ಹಾಕೊಂಡು ರಾತ್ರಿ ಹೊತ್ತು ಬೆಂಕಿ ಹಾಕ್ಕೊಂತೀವಿ, ಗುಡ್ಡೆ ಎಲ್ಲರೂ ರೌಂಡ್ ಆಗಿ ಕೂತ್ಕೊಂತೀವಿ. ಯಾರು ಬರ್ತಾರೋ ಏನು ಮಾಡ್ತಾರೋ ಅಂತ ನಮಗೂ ಭಯ ಇದೆ. ಎಲ್ರಿಗೂ ಮನ್ಸಲ್ಲಿ ಎಲ್ರಿಗೂ ಇರುತ್ತಲ್ಲ ಸಾಮಾನ್ಯ. ಚಳಿಯಲ್ಲೇ ಹಂಗೆ ಕೂತ್ಕೊಳ್ತಾ ಇದೀವಿ. ಯಾರ್ಯಾರೋ ಬಂದು ಬೆಡ್ಶೀಟ್ ಅದು ಇದು ಕೊಟ್ಟರು, ಸಹಾಯ ಮಾಡ್ತಾ ಇದ್ದಾರೆ. ಅಕ್ಕಿ ಮೂಟೆ ಕೊಡಿಸ್ತಾ ಇದ್ದಾರೆ, ನೀರು ಕೊಡಿಸ್ತಾ ಇದ್ದಾರೆ. ಗೌರ್ಮೆಂಟಿಂದ ಏನು ಇವತ್ತುವರೆಗೂ ಸಹಾಯ ಆಗಿಲ್ಲ. ನಿನ್ನೆ ಬಂದು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ, ನೋಡೋಣ ಏನಾಗುತ್ತೆ. ಅಂದ್ರೆ ಇಲ್ಲಿ ಸ್ಥಳೀಯ ಶಾಸಕರು ಏನಾದ್ರು ಬಂದು ನಿಮ್ಮ ಜೊತೆ ಮಾತಾಡೋದು, ಚರ್ಚೆ ಹಿಂಗೆಲ್ಲ ಆಗಿದೆ? ಯಾವ ಪಾರ್ಟಿಯಿಂದಾನು ಶಾಸಕರು ಯಾರು ಬರಲಿಲ್ಲ ಇವಾಗವರೆಗೂ. ಸಂಘಟನೆಗಳು, ಸಂಗಮದವರು ಅವರೇ ಬಂದೇ ಸಹಾಯ ಮಾಡ್ತಾ ಇರೋದು. ಪಬ್ಲಿಕ್ ಮಾಡ್ತಾ ಇದ್ದಾರೆ. ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಇಂದ ಯಾರು ಬರ್ತಾ ಇಲ್ಲ. ಇವತ್ತು ಕೂಡ DCM ಉಪಮುಖ್ಯಮಂತ್ರಿಗಳು ಇಲ್ಲಿ ಆಗಮಿಸ್ತಿದ್ದಾರೆ. ಅವ್ರ ಮುಂದೆ ಏನೆಲ್ಲ ಬೇಡಿಕೆ ಇಟ್ಟಿದ್ದೀರಾ? ನಿಮ್ಮ ಪರಿಸ್ಥಿತಿ ಹೇಗೆ? ಬೇಡಿಕೆ ಏನು ಇಲ್ಲ. ನಮ್ಗೆ ಜಾಗ ಕೊಟ್ರೆ ಇಲ್ಲಿ ಅವ್ರು ಸೇಲ್ ಮಾಡಿದ್ದಾರೆ ಅಂದ್ರೆ ಬೇರೆ ಕಡೆ ನಮ್ಮ ಹಕ್ಕುಪತ್ರ ಜೊತೆಗೆ ಜಾಗ ಕೊಳ್ಳಿ, ನಾವು ಹೋಗಿ ಖಾಲಿ ಮಾಡಿ ಕೊಡ್ತೀವಿ. ನೀವು ವಾಸಿಸ್ತಿರ್ಬೇಕಾದ್ರೆ ತಹಶೀಲ್ದಾರ್ ಅವರು ತಾತ್ಕಾಲಿಕ ಅಂತ ಹಕ್ಕುಪತ್ರ ನೀಡಿದ್ರು. ಅವಾಗ ನೀವೇನು ಕೇಳಿಲ್ಲ ತಾತ್ಕಾಲಿಕ ಹಕ್ಕುಪತ್ರ? ಇಲ್ಲ ಸರ್, ಅವ್ರು ಆವಾಗ ಏನ್ ಹೇಳಿದ್ರು, ಇದು ಇವಾಗ ಕೊಡ್ತಾ ಇರೋದು, ಆಮೇಲೆ ನಿಮ್ಗೆ ಒರಿಜಿನಲ್ ಕೊಡ್ತೀವಿ ಅಂತ. ಅಷ್ಟು ವರ್ಷ ಆದ್ರೂ ಒರಿಜಿನಲ್ ಕೊಟ್ಟಿಲ್ಲ. ಎಷ್ಟು ವರ್ಷ ಆಗಿದೆಯೋ ಅವ್ರು ದೊಡ್ಡವ್ರಿಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ನಮ್ಮ ತಾಯಿ ಅವರು ಇದ್ರು, ಗೊತ್ತಿಲ್ಲ ನಮಗೆ ಆ ಡೇಟ್ ಎಲ್ಲ. ಈಗ ಬಂದು ಕೊಡ್ತೀವಿ ಅಂತಾನೆ ಇದು ಮಾಡ್ಕೊಂಡು ಅವಾಗ ಸರ್ವೆ ಎಲ್ಲ ಆಗಿತ್ತು. ಮಧ್ಯದಲ್ಲೇ ಇಷ್ಟ ಆಗಿರೋದು.